ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ಮೇಲೆ ದೂರು ನೀಡಿದ ಭೀಮ್ ಸೇವಾ ಸಮಿತಿ. ಬಿಗ್ ಬಾಸ್ ಸ್ಪರ್ಧಿ ಕನ್ನಡ ಚಿತ್ರನಟ ಪ್ರಥಮ್ ಈತನು ಭಾರತ ಸಂವಿಧಾನವನ್ನ ಅವಮಾನಿಸಿ ಮಾತನಾಡಿರುವ ಬಗ್ಗೆ ದೂರು. ಚಿತ್ರನಟ ಬಿಗ್ ಬಾಸ್ ಸೀಸನ್ 4ರ ಸ್ಪರ್ಧಿ ಪ್ರಥಮ್ ಈ ವ್ಯಕ್ತಿಯು ಕನ್ನಡ ನ್ಯೂಸ್ ಚಾನೆಲ್ ಆದಂತ ಖಾಸಗಿ ಮಾಧ್ಯಮದಲ್ಲಿ ಹೇಳಿಕೆ ನೀಡುವಾಗ ಇಡೀ ವಿಶ್ವವೇ ಗೌರವಿಸುವಂತಹ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳ ಕಾಲ 18 ದಿನಗಳಲ್ಲಿ ರಚಿಸಿರುವಂತಹ ಭಾರತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಸ್ವಲ್ಪ ಲೂಪ್ ಫಾಲ್ಸ್ ಬರೆದಿದ್ದಾರೆ ಎಂದು ಹೇಳಿ ಸಂವಿಧಾನವನ್ನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವ ಈ ಸಂವಿಧಾನ ವಿರೋಧಿಯ ಮೇಲೆ ಈ ದಿನ ಭೀಮ್ ಸೇವಾ ಸಮಿತಿ ಸಂಘಟನೆಯು ಕಾನೂನು ಕ್ರಮ ಜರುಗಿಸಬೇಕೆಂದು ಪೊಲೀಸ್ ಉಪಾಧೀಕ್ಷಕರು ಹೊಸಕೋಟೆ ಉಪವಿಭಾಗಾದ್ಯಂತ ಡಿವೈಎಸ್ ಮಲ್ಲೇಶ್ ಅವರಿಗೆ ದೂರು ನೀಡಿದರು. ಈ ಸಂವಿಧಾನ ವಿರೋಧಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಯುವ ಘಟಕ ರಾಜ್ಯಾಧ್ಯಕ್ಷರು ಗಂಗಾಧರ್ ಬಿಸಿ, ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆರ್, ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ, ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಕಿರಣ್ ಪೃಥ್ವಿ, ಆಟೋ ಘಟಕ ಬೆಂಗಳೂರು ತಾಲೂಕು ಅಧ್ಯಕ್ಷರು ಸೂರ್ಯ, ಯುವ ಘಟಕ ಅಧ್ಯಕ್ಷರುಗಳಾದ ರವಿ ತೇಜ, ನಿತಿನ್ ಕುಮಾರ್, ತರುಣ್, ಆಟೋ ಘಟಕ ರಾಜ್ಯಾಧ್ಯಕ್ಷರು ನಾಗೇಶ್ ಸಿ, ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರು ವಿನಯ್ ಕುಮಾರ್, ಶ್ರೀಕಾಂತ್ ರಾವಣ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಉಪಸ್ಥಿತರಿದ್ದರು. ಸುನಿಲ್ ಎಂ, ಜಿಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ಜೈ ಭೀಮ್, ನಮೋ ಬುದ್ಧಾಯ. ಏನು ಈ ದಿನ ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇವತ್ತಿರ್ತೇವೆ. ಏನು ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಕನ್ನಡ ಚಲನಚಿತ್ರ ನಟ ಪ್ರಥಮ್ ಏನು ಈತ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಏನು ವಿಶ್ವಕ್ಕೆ ತಲೆಬಾಗಿಸಿ ಗೌರವ ಕೊಡುವಂಥ ಸಂವಿಧಾನವನ್ನು ಅಂಬೇಡ್ಕರ್ ಸರ್ ಅವರು ಸಂವಿಧಾನದಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಅನ್ನು ಬರೆದಿದ್ದಾರೆ. ಇದನ್ನ ಇಟ್ಕೊಂಡು ಕೆಲವೊಬ್ಬರು ಆಟ ಆಡ್ತಾರೆ ಅನ್ನೋ ಮಾತನ್ನು ಪದನ ಬಳಕೆ ಮಾಡಿರ್ತಾರೆ. ಏನು ಮಾತಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೂ ಪ್ರತಿಯೊಬ್ಬರ ಮೇಲೂ ಮಾತಾಡೋದಲ್ಲ. ಕೂಡಲೇ ಏನು ಈ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಏನು ಸಂವಿಧಾನವನ್ನು ಅವಮಾನ ಮಾಡಿದ್ದಾನೋ ಇದನ್ನು ಏನು ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಅಧಿಕಾರಿಗಳು ಏನು ಸಂವಿಧಾನ ರುಚಿ ಏನಂತ ತೋರಿಸ್ಬೇಕು. ಅದೇ ರೀತಿ ಇವು ಬಹಿರಂಗವಾಗಿ ಏನು ಈ ಪ್ರಥಮ್ ಇದನ್ನು ಕ್ಷಮೆ ಯಾಚಿಸಿದ್ದಲ್ಲಿ ಏನು ರಾಜ್ಯಾದ್ಯಂತ ಬೃಹತ್ ಮಟ್ಟದ ಒಂದು ಪ್ರತಿಭಟನೆನ ಹಾಗೂ ಭೀಮ್ ಸೇವಾ ಸಮಿತಿ ತಂಡ ಏನು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ PSP ಅವರಿಗೆ ಇದನ್ನು ದೂರು ದಾಖಲಿಸುತ್ತೇವೆ. ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಈ ನಿಟ್ಟಿನಲ್ಲಿ ಬಂದು ಕಂಪ್ಲೇಂಟ್ ಮಾಡಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.